ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಮನಸೋಲದವರಿಲ್ಲ. ಪ್ರತಿ ವರ್ಷ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುವ ದಸರಾ ಮಹೋತ್ಸವದಲ್ಲಿ ಜಂಬೂ ಸವಾರಿಯಷ್ಟೇ ವಿದ್ಯುತ್ ದೀಪಾಲಂಕಾರವು ಆಕರ್ಷಣೆಯ ಕೇಂದ್ರಬಿಂದು. ದಸರಾ ಮಹೋತ್ಸವ ಆರಂಭಕ್ಕೂ ಮೊದಲೇ ಮೈಸೂರಿನ ಬೀದಿಗಳು ತರಹೇವಾರಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತವೆ. ಇದನ್ನು ಕಣ್ತುಂಬಿಕೊಳ್ಳಲೆಂದೇ ವಿದೇಶಗಳಿಂದಲೂ ಪ್ರವಾಸಿಗರು ಸಾಂಸ್ಕೃತಿಕ ನಗರಿಗೆ ಬಂದೆಳೆಯುತ್ತಾರೆ. ಈ ಬಾರಿಯೂ ಅತ್ಯಂತ ವಿಶೇಷವಾಗಿ ಮೈಸೂರನ್ನು ಸಿಂಗಾರಗೊಳಿಸಲಾಗಿದ್ದು ಪ್ರವಾಸಿಗರ ಪ್ರಶಂಸೆಗೆ ಪಾತ್ರವಾಗಿದೆ. ದೇವರಾಜ ಅರಸು ರಸ್ತೆ, ಕಾಳಿದಾಸ ರಸ್ತೆ, ಹುಣಸೂರು ರಸ್ತೆ ಒಳಗೊಂಡಂತೆ ಪ್ರಮುಖ ರಸ್ತೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್ ಪ್ರತಿಮೆಗಳು ವಿದ್ಯುತ್ ದೀಪಾಲಂಕಾರದಲ್ಲಿ ಕಣ್ಣಿಗೆ ಹಬ್ಬ ನೀಡುತ್ತಿವೆ. ದೂರದರ್ಶನದೊಂದಿಗೆ ಪ್ರವಾಸಿಗ ವೆಂಕಟ್, ದೀಪಾಲಂಕಾರ ನೋಡಲೆಂದೇ ಹೈದರಾಬಾದ್ನಿಂದ ಬಂದಿದ್ದೇನೆ, ದೀಪಗಳ ನಗರವೇ ಸೃಷ್ಟಿಯಾಗಿದೆ ಎಂದರು. Everybody come and watch this Dasara festival at Mysore. This is a very special. ಮತ್ತೋರ್ವ ಪ್ರವಾಸಿಗರಾದ ಕವನ, ವಿದ್ಯುತ್ ದೀಪಾಲಂಕಾರಗೊಂಡ ಮೈಸೂರನ್ನು ಮುಸ್ಸಂಜೆಯಲ್ಲಿ ಕಣ್ತುಂಬಿಕೊಳ್ಳುವುದೇ ಒಂದು ವಿಶೇಷ ಅನುಭವ ನೀಡಲಿದೆ ಎಂದರು. ಎಲ್ಲ ಸರ್ಕಲ್ ತುಂಬಾ ಚೆನ್ನಾಗಿದೆ, ನೋಡ್ಕೊಂಡ್ ಬಂದಿದೀವಿ. ನಾವಿನ್ನ ಪ್ಯಾಲೇಸ್ಗೆ ಹೋಗ್ಬೇಕು, ಪ್ಯಾಲೇಸ್ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡ್ಕೊಂಡು ನಿಧಾನಕ್ಕೆ ಮನೆಗೆ ಲೇಟಾಗಿ ಹೋಗ್ತೀವಿ. ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ವ್ಯವಸ್ಥಾಪಕ ಕೆಎಂ ಮುನಿಗೋಪಾಲ್ ರಾಜು, ಈ ಬಾರಿ 138 ಕಿಲೋಮೀಟರ್ ರಸ್ತೆ ಹಾಗೂ 118 ವೃತ್ತ, 80 ಪ್ರತಿಮೆ, 51 ಕಮಾನುಗಳನ್ನು ವಿದ್ಯುತ್ ಬೆಳಕಿನಿಂದ ಅಲಂಕರಿಸಲಾಗಿದೆ. ಇದಕ್ಕಾಗಿ ಕಳೆದ 2 ತಿಂಗಳಿನಿಂದ ಅಧಿಕಾರಿಗಳು ಸತತವಾಗಿ ಪರಿಶ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು. ನಾವು ಇನ್ನೋವೇಟಿವ್ ಆಗಿ ಕ್ರಿಯೇಟ್ ಮಾಡಿ ಲೈಟಿಂಗ್ ಅಲ್ಲಿ ಎಲ್ಲ ಹಾಕಿದ್ದೀವಿ. ಇದೆಲ್ಲ ಈ ರೀತಿ ಮಾಡಿರೋದ್ರಿಂದ ದೀಪಾಲಂಕಾರ ಹೆಚ್ಚು ಆಕರ್ಷಣೀಯವಾಗಿ ಬಂದಿದೆ. ಹೆಚ್ಚು ಜನಗಳನ್ನ ಸೆಳೀತಾ ಇದೆ. ಎಲ್ಲರೂ ಆನಂದ ಪಡ್ತಾ ಇದ್ದಾರೆ.